ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ನಮ್ ಕಿರಿಕ್ ಗುರು. ಇವತ್ತು ಅದು ಯಾರನ್ನ ಹಿಡ್ಕೊಂಡು ಉಜ್ತಾರೋ. ಗುರುವೆ, ಮನೆಯಿಂದ ಹೊರಗೆ ಹೋದ್ರೆ ಬಿಸಿಲು ಮುಕ್ಳಿ ಹಡ್ತಿದೆ. ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇಷ್ಟೊತ್ತಿಗೆಲ್ಲ ಶಿವನ್ ಪದ ಸೇರ್ಬೇಕಾಗಿರೋ ಮುದುಕೀರೆಲ್ಲ ಮಿಂಡಂದ್ರನ್ನ ಹುಡ್ಕೋ ತಯಾರಿಲಿದ್ದಾರೆ. ಬನ್ನಿ, ಅವ್ರಿಗೂ ಸ್ವಲ್ಪ ಮಿಂಡಗಾರನ್ ರುಚಿ ತೋರ್ಸೇ ಬಿಡೋಣ. ಬನ್ನಿ ಬನ್ನಿ ಬನ್ನಿ, ಬಿಚ್ಚಿ ಬಿಚ್ಚಿ ಬಿಚ್ಚಿ. ಇವತ್ತು ನನ್ನ ಮುಖ ಹೆಂಗಾಗಿದೆ ಅಂತ ನೋಡೋಣ ಅಂತ ಬಂದೆ. ಹಾಗೆ ನಿಮಗೂ ತೋರ್ಸೋಗೋಣ ಅಂತ. ಸ್ವಲ್ಪ ಸುಧಾರಿಸಿದೆ ಅಲ್ಲ, ಏನು ಮೇಕಪ್ ಹಚ್ಚಿಲ್ಲ, ಏನು ಮಾಡಿಲ್ಲ ನಾನು ವಿದೌಟ್ ಮೇಕಪ್. ಲೇ ಬೇವರ್ಸಿ ಮುದ್ಕಿ, ನಿನ್ ಮುಖ ಹೆಂಗಾಗಿದೆ ಅಂತ ನೋಡ್ಬೇಕಾದ್ರೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೋಬೇಕು, ಇನ್ಸ್ಟಾಗ್ರಾಮ್ ಅಲ್ಲ. ಆದ್ರೂ ನೀನು ಮೇಕಪ್ ಮಾಡಿದ್ರೆ ಹೇಗ್ ಕಾಣ್ತೀಯ ಗೊತ್ತಾ? ಹೀಗ್ ತಾನೇ ಏಡ್ಸ್ ಬಂದು ಸತ್ತಿರೋ ಹೆಣಕ್ಕೆ ಮೇಕಪ್ ಮಾಡ್ದಂಗ್ ಕಾಣಿಸ್ತೀಯ. ರಾಜಶ್ರೀ, ನಿಂಗ್ ವಯಸ್ಸಾಗಿದೆ, ಇವೆಲ್ಲ ಬೇಕಾ? ನಿಮಿಷ ಇರು, ನನ್ನ ಮೂಡು ಬರ್ಬೇಕು, ಅರ್ಥ ಆಯ್ತಾ? ಹಲೋ ಇನ್ಸ್ಟಾ ಫ್ರೆಂಡ್ಸ್, ಹೊಸ ಓಯೋಗ್ ಶಿಫ್ಟ್ ಆದೆ. ಎಷ್ಟೋ ಬೆಟರ್ ಇದೆ ಅದಕ್ಕಿಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಂಡಿದ್ರೆ ರಸನೇ ಬರಲ್ಲ. ಒಂದು 100 rupees ಅಷ್ಟೇ ಜಾಸ್ತಿ. ಆಮೇಲೆ ಅದೇನಕ್ಕೆ ಆಗ್ತಾ ಇತ್ತು ಅಂತ ಹೇಳಿದ್ರು ಡಾಕ್ಟರ್. ಅಂದ್ರೆ ಸನ್ಬರ್ನಿಂಗ್ ಆಗ್ತಾ ಇತ್ತಂತೆ. ಅದಕ್ಕೆ ಡೈಲಿ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಹಚ್ಕೋಬೇಕಂತ. ಸೊ ಅದಕ್ಕೆ ಇವತ್ತು ಇಲ್ಲಿ ಫ್ಯಾನು AC ಎಲ್ಲ ಇದೆಲ್ಲ ಸ್ವಲ್ಪ ಫುಲ್ ಹೋಗ್ಬಿಟ್ಟಿದೆ, ಏನು ಇಲ್ಲೇ ಇಲ್ಲ. ಸೊ ಅದಕ್ಕೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ಗೆ ಬನ್ನಿ, ಓಕೆನಾ? ಇವಳ್ಯಾರು ಕಿತ್ತೋದವಳು ಕಿರಿಕು? ಸನ್ಬರ್ನ್ಗೂ ಫ್ಯಾನ್ಗೂ ACಗೂ ಈ ಟೆಲಿಗ್ರಾಮ್ಗೆ ಹೋಗೋಕ್ಕೂ ಏನ್ ಸಂಬಂಧ? ಲೋ ರಂಗ, ಇವಳಂತರ ಬಿಸ್ನೆಸ್ ವುಮೆನ್ ಇದ್ದಂಗೆ. ಈ ಬಿಸ್ನೆಸ್ ವುಮೆನ್ ಅಂದ್ರೆ ಏನ್ ಗೊತ್ತಾ? ಈ ಟೆಲಿಗ್ರಾಮ್ಗೆ ಹುಡುಗರ್ನ ಕರೆದು ಆನ್ಲೈನ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ತೀನಿ, ನನ್ ಮೇಲಿನ ತೊಟ್ಟು ಕೆಳಗಿನ ತೋಟ ಎರಡೂ ತೋರಿಸ್ತೀನಿ, ದುಡ್ಡಾಕು ಅಂತ ಕೇಳ್ತಿರ್ತಾಳೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಓ, ಡೈರೆಕ್ಟ್ ಆಗಿ ಹೇಳು ಮಚ್ಚಿ, ದಂಧೆ ಮಾಡೋಳು ಅಂತ. ಇದ್ರ ಬದಲು ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ನಿಂತ್ಕೋಬೋದಲ್ವಾ ಕಿರಿಕು? ಓ, ಅಲ್ಲಿ ಬಿಸ್ಲಲ್ಲಿ ಕಷ್ಟ, ಅದಕ್ಕೆ ACಲಿ ಕೂತು ತೂತ್ ತೋರಿಸಿ ದುಡ್ಡು ಮಾಡ್ತಾವಳೆ. ಸೂಪರ್ ಆಗಿ ಹೇಳ್ದೆ. ಹಲೋ ಇನ್ಸ್ಟಾ ಫ್ರೆಂಡ್ಸ್, ಒನ್ ಗುಡ್ ನ್ಯೂಸ್ ಆರ್ ಬ್ಯಾಡ್ ನ್ಯೂಸ್, ವಾಟ್ ಎವರ್ ಯು ಥಿಂಕ್, ಓಕೆ? ಒಂದು ಗುಡ್ ನ್ಯೂಸು, ಬ್ಯಾಡ್ ನ್ಯೂಸು, ಏನಾದರೂ ನೀವು ತಿಳ್ಕೊಳ್ರಿ. ನನಗಂತೂ ಯಾವ ನ್ಯೂಸು ಗೊತ್ತಿಲ್ಲ. ಐ ಆಮ್ ಪ್ರೆಗ್ನೆಂಟ್. ನಾ ಪ್ರೆಗ್ನೆಂಟ್ ಇದ್ದೀನಿ ಫಾರ್ ಅ 3rd ಚೈಲ್ಡ್. ಆ ಕಿರಿಕು, ಈ ವಯಸ್ಸಲ್ಲಿ ಇವಳು ಪ್ರೆಗ್ನೆಂಟ್ ಅಂತಪ್ಪ. ಈ ಮಾತನ್ನ ಯಾರಾದ್ರೂ ಕುಂಟೋನ್ ಕೇಳಿಸ್ಕೊಂಡ್ರೆ ಓಡಿ ಓಡಿ ಬಂದು ಎದೆಗೆ ಓದಿತಾನೆ. ನಕ್ಕನಿ ಕಾಗೆ ಮುದುಕಿನ ಪ್ರೆಗ್ನೆಂಟ್ ಮಾಡಿರೋ ಭೂಪ ಯಾರಿರ್ಬೋದು? ಇದನ್ನೇ ಹೇಳೋದು, ನಾನು ಹೇಳಿದ ಅವಾಗೇನ ಪುಣ್ಯ ಬರೋ ಕಾಲಕ್ಕೆ ತುಣ್ಯ ಕೂಡ ಹಾಲ್ ಕರಿತು ಅಂತ. ರಂಗ, ಇವಳು ಪ್ರೆಗ್ನೆಂಟು ಅಲ್ಲ, ತುಣ್ಣೇನೂ ಅಲ್ಲ. ಯಾರೋ ಅಮಾಯಕನು ಇವಳಿಗೆ ವಿಡಿಯೋ ಕಾಲ್ ಮಾಡಿ ರಸ ಚೆಲ್ಲಿರ್ತಾನೆ. ಇವಳು, ಅಯ್ಯೋ ನಿನ್ ರಸ ಡೈರೆಕ್ಟ್ ಆಗಿ ನನ್ನ ಹೂ ಮೇಲೆ ಬಿದ್ದು ಹರಳಿ ಈಗ ಹಣ್ಣಾಗಿದೆ ಅಂತ ಬ್ಲಾಕ್ ಮೇಲ್ ಮಾಡ್ತಿರ್ತಾಳೆ. ನಂಗೆ ಗೊತ್ತಿಲ್ವಾ ಇವಳು ಚಂಪಾಕಲ್ಲಿ ಆಟಗಳು. ಹುಬ್ಳಿಯಿಂದ ಸಾಗರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹುಡುಗರು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹಲೋ ಇನ್ಸ್ಟಾ ಫ್ರೆಂಡ್ಸ್, ಏನು ಈ ಥರ ಬಂದು ದುಡ್ಡು ಬಂದು ಕೇಳ್ತಾಳೆ ಅಂತ ತಿಳ್ಕೊಂಬಿಟ್ರಿ. ಇವತ್ತೊಂದಿನ ನಾಳೆ ಒಂದಿನ ಹೆಲ್ಪ್ ಮಾಡಿರಿ ನನಗೆ. ಯಾಕಂದರೆ ಸ್ವಲ್ಪ ಲೇಟ್ ಮಾಡ್ದಂಗೆ ಪ್ರೊಸೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಫಿಕಲ್ಟ್ ಆಗುತ್ತೆ, ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ, ಎಕ್ಸ್ಪೆನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಬೇಗ ರಿಮೂವ್ ಮಾಡಿಬಿಡೋಣ ಅಂತ ಬೇಬಿನ. ಸೊ ಹೆಲ್ಪ್ ಮಾಡಿ, ಇವತ್ತೊಂದಿನ ನಾಳೆ ಒಂದಿನ ಹೆಲ್ಪ್ ಮಾಡಿಬಿಡ್ರಿ ಪ್ಲೀಸ್, ಓಕೆನಾ ಫ್ರೆಂಡ್ಸ್? ಲೇ ಚಿದ್ರಿ, ನಿನ್ ಚೂಲ್ಗೆ ನೀನೋಗಿ ಶಾರ್ಟ್ ಹಾಕಿಸ್ಕೊಂಡು ನಮ್ಮ ಹತ್ರ ಬಂದು ಮೇಂಟೆನೆನ್ಸ್ಗೆ ದುಡ್ಡು ಕೇಳ್ತಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಈ ಅಮ್ಮ ಮಾಡ್ತಾರ ಕೆಲ್ಸಕ್ಕೆ ಶೋಕಿ ಅಂತಾರೋ ಕೇವಲ ಅಂತಾರ. ಹೂ ಕಿರಿಕು, ಹಾಗೇಳು. ಇವನ ಅಮ್ಮನ್ ಅವತ್ತು ಅವನ್ ಯಾರೋ ಕರೆದು ಏಟ್ ಹಾಕುದ್ನಲ್ವಾ, ಅವನಿಗೆ 50 ರೂಪಾಯಿ ಕೊಟ್ಟು ಬಲ್ಲೂನ್ ಹಾಕೊಂಡು ಶಾರ್ಟ್ ಹಾಕೋ ಲೌಡೆ ಅಂದಿದ್ರೆ ಇವತ್ತು ಈ ತರ ಭಿಕ್ಷೆ ಬೇಡ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಇವಳಿಗೆ. ಅಲ್ಲ, ಪ್ರೊಟೆಕ್ಷನ್ಗೆ ಕಾಸಿಲ್ಲ, ಓಕೆ ಒಪ್ಕೋತೀನಿ, ಆದ್ರೆ ಪ್ಲಾಸ್ಟಿಕ್ ಕವರ್ ಆದ್ರೂ ಸಿಗ್ಲಿಲ್ವಾ ಇವಳಿಗೆ? ಅಮ್ಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಹಲೋ ಇನ್ಸ್ಟಾ ಫ್ರೆಂಡ್ಸ್, ಬೇಬಿನ ರಿಮೂವ್ ಮಾಡಿಸ್ಬಂದೆ.
ಮಿರಾಕಲ್ನ ಹಾಸ್ಪಿಟಲಲ್ಲಿ ಜಸ್ಟ್ 1 ಮಂತ್ ಇದಂತೆ ಟ್ಯಾಬ್ಲೆಟ್ಸ್ ಕೊಟ್ಟರು ರಿಮೂವ್ ಮಾಡೋಕ್ಕೆ. ಒಂದು ಪಾಪುನ ಸಾಯಿಸ್ಬಿಟ್ಟು ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಪಾಪುನ ರಿಮೂವ್ ಮಾಡ್ಸಿದೀನಿ ಅಂತ ಹೇಳ್ತಿದೀಯಲ್ಲ, ಇನ್ನೆಷ್ಟು ಚೀಪ್ ಇರ್ಬೇಡ ನಿನ್ ಕ್ಯಾರೆಕ್ಟರ್. ಥೂ ನಿನ್ ಮಕ್ಕೆ ಅದು ವೇಸ್ಟ್ ನಿನಗೆ. ಲೇ ಚೂಲ್ ಮುದುಕಿ, ನಿನ್ ಹುತ್ತದಲ್ಲಿ 100 ಹಾವುಗಳೋಗಿರ್ಲಿ ಭ್ರೂಣ ಹತ್ಯೆ ಅಪರಾಧ ಅಂತ ಗೊತ್ತಿಲ್ವಾ ನಿನ್ಗೆ? ಆದ್ರೂ ಒಂದ್ ಕಡೆ ಖುಷಿ ಇದೆ ಕಿರಿಕು ನನ್ಗೆ. ಆ ಪಾಪ ಇವಳು ಹೊಟ್ಟೆಯಿಂದ ಹೊರಗಡೆ ಬಂದು ಅದ್ ಯಾವ ತರ ನರಕ ಅನುಭವಿಸ್ತಿತ್ತೋ ಏನೋ. ಲೇ ಕೋತ್ ಮುಂಡೆ, ಈ ತರ ದಂಧೆ ಕೆಲಸ ಮಾಡೋ ಬದ್ಲು ಹೋಗಿ ಯಾವ್ದಾದ್ರು ಹೋಟ್ಲಲ್ಲಿ ಪಾತ್ರೆ ತೊಳಿ, ಅಲ್ಪ ಸ್ವಲ್ಪನಾದ್ರೂ ಮರ್ಯಾದೆ ಸಿಗುತ್ತೆ ನಿಂಗೆ. ಇರೋ ಒಂದೇ ಒಂದು ಕೊಂಡಿಯನ್ನು ಕಂಡು ಹಿಡಿದು ಅದನ್ನ ಕಳಚಿದ್ರೆ ನನ್ನದೆಲ್ಲ ನಿಂದು. ನಿನ್ನಿ ಅಳಕು ಪಳಕು ತಳಕು ಕುಲುಕನ್ನು ನೋಡಿ ಮೈ ಚಳಕಾಗಿ ಪುಳಕದಿನ್ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡೆದು ಕಾದು ಕೆಂಡವಾಗಿದೆ ನನ್ನ ಕಪಾಲ ಕಾಂತ. ಹೀಗೇನಜ್ಜಿ, ನೀನು ರಕ್ತ ಕಣ್ಣೀರು ಫಿಲಂ ಅಲ್ಲಿರೋ ಕಾಂತಾನ? ಹಾಗಿದ್ರೆ ನಮ್ ರಂಗ ಏನಾದ್ರು ಮೋಹನ ಅನ್ಕೊಂಡು ನಿನ್ ಮೇಲೆ ಜಿಗಿದ್ರೆ, ಅಲ್ಲ ಇಮ್ಯಾಜಿನ್ ಮಾಡ್ಕೋ, 1 ಸಲ ಜಿಗಿದ್ರೆ ಆಲ್ರೆಡಿ ಬೋರಲ್ಲಿ ನೀರ್ ಬತ್ತೋಗಿರುತ್ತೆ, ಮತ್ ಬೋರ್ವೆಲ್ ಹರಿದು 12 ಆಗ್ಬಿಡುತ್ತೆ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ಲೋ ಕಿರಿಕು, ಬೇಕಿದ್ರೆ ಆ ಕಿಪ್ಪಿ ಕಿರ್ತಿನ ನೋಡ್ಕೊಂಡು ಹೊಡ್ಕೊ ಅಂದ್ಬಿಡು. ಪ್ರಾಣ ಹೋದ್ರೂ ಪರವಾಗಿಲ್ಲ, ಹೊಡ್ಕೊಂಡ್ ಬಿಡ್ತೀನಿ. ಆದ್ರೆ ಬತ್ತೋಗಿರೋ ಬೋರ್ವೆಲ್ ಅಲ್ಲಿ ಕಡ್ಡಿ ಹಾಕಿ ಅಲ್ಲಾಡ್ಸು ಮಗ ಅಂತ ಮಾತ್ರ ಹೇಳ್ಬೇಡ. ಓಯ್ ನಕ್ಕನ್ ನೋಡು, ಈ ಸಿಂಹದ ಜೊತೆಗೆ ಮರಿ ಸಿಂಹ ಇಲ್ಲೈತೆ. ಓಕೆ, ಒಳ್ಳೆ ತನಕ್ಕೆ ಲೈಕ್ ಮಾಡಿ ಶೇರ್ ಮಾಡಿಲ್ಲ, ನಕ್ಕನ್ ಕತ್ತರಿಸ್ತೀನಿ. ನಮ್ಮನ್ ಏನೋ ಚಿಗುರು ಮೀಸೆ ಬಂದವೆ ಅಂತ ಮೆರಿತೀರಾ? ಕುಯ್ತೀನಿ. ಲೋ ಮಚ್ಚಿ, ಅಟ್ ಎ ಟೈಮ್ ವಾರ್ನಿಂಗ್ ಕೊಡೋದು ಅಂದ್ರೆ ಏನ್ ಗೊತ್ತಾ? ಇದೆ ನಂಗೆ ಬಲಗಣ್ಣಿಂದ ನಿಂಗೆ ಎಡಗಣ್ಣಿಂದ ಇಬ್ಬರಿಗೂ ಒಂದೇ ಸಲ ವಾರ್ನಿಂಗ್ ಕೊಡ್ತಾವಳೆ ಅಜ್ಜಿ. ಏನಾದ್ರು ಹೇಳು ಮಾಮ್. ನೋಡಿಲ್ಲಿ ಮರಿ ಸಿಂಹ ಏನ್ ಅಂಗುರೈಸ್ತೀಯ? ನಾಳೆ ನಾಕು ನಿನ್ನೂ ಕುಯ್ತೀನಿ, ಗೊತ್ತಾ? ಲೋ ಸಿಂಹ ಅಂತೆ, ನನ್ನ 3 ಸಿಂಹ. ನಾವ್ ಚಿಕ್ಕ ವಯಸ್ಸಲ್ಲಿ ಸಿಕ್ಕ ತೊಳಿತಿದ್ ಕೆರೆಯಲ್ಲಿ ಸಿಕ್ತಿದ್ದಿದ್ ಸೀಗಡಿ ಇದ್ದಂಗ ಅವಳೆ. ನಮ್ಗೆ ವಾರ್ನಿಂಗ್ ಕೊಡ್ತಾವಳಲ್ಲ ಪೋ. ಮೋಸ್ಟ್ಲಿ ನಿನ್ ಗಂಡಂದು ಕುಯ್ದು ಬಿಟ್ಟು ಮುಖದ ಮೇಲೆ ಹಾಕೊಂಡ್ರೆ ನೀನ್ ಗಂಡ್ಸಾಗಲ್ಲ ಅಜ್ಜಿ. ಮೊದ್ಲು ಆ ಮರಿ ಸಿಂಹನ ಶಾಲೆ ಕಳ್ಸು, ಇಲ್ಲಾಂದ್ರೆ ಅವನು ನಿಂತರ ಇನ್ಸ್ಟಾಗ್ರಾಮ್ ಅಲ್ಲಿ ಮುದಿ ಸಿಂಹ ಆಗ್ಬೇಕಾಗತ್ತೆ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ನನ್ನ ಆತ್ಮೀಯ ಸೆಲೆಬ್ರಿಟಿಗಳೇ, ನನ್ನ ಸೆಲೆಬ್ರಿಟಿ ಒಬ್ರು ನಿನ್ನೆ ಮಾಡಿರುವಂಥ ವಿಡಿಯೋಗೆ ಕಮಿಟ್ ಮಾಡಿದ್ದಾರೆ, ನೀನು ಯಾಕೆ ಒಂದು ವಿಧವೆಗೆ ಬಾಳು ಕೊಡಬಾರ್ದು ಅಂತ. ಖಂಡಿತ ನಾನು ವಿಧವೆಗೆ ಬಾಳು ಕೊಡಕ್ಕೆ ರೆಡಿ. ಯಾಕಂದರೆ ಆಕೆಗೂ ಒಳ್ಳೆ ಮನಸ್ಸಿರುತ್ತೆ, ಗಂಡ ತೀರ್ಕೊಂಡಿರ್ತಾನೆ. ನೋಡಿ, ಬೇಕಾದ್ರೆ ಆ ಹುಡುಗಿಗೆ ಮಕ್ಕಳಿದ್ರೂ ಸಹ ನಾನು ಮದುವೆ ಆಗಕ್ಕೆ ನಾನು ರೆಡಿ. ಯಾಕಂದರೆ ಆಕೆಗೂ ಬಾಳು ಕೊಟ್ಟಂಗೆ ಆಗುತ್ತೆ, ನನಗೂ ಒಂದು ಜೀವನ ರೂಪಿಸ್ಕೊಳಕ್ಕಾಗುತ್ತೆ. ನನ್ನ ಸೆಲೆಬ್ರಿಟಿ ಯಾವುದಾದ್ರೂ ಇದ್ರೆ ಹೇಳಿ, ವಿಧವೆ ಗಂಡ ಸತ್ತೋಗಿರೋನ, ಗಂಡ ಬಿಟ್ಟೋಗಿರೋನ ಇದ್ರೆ ಹೇಳಿ, ಖಂಡಿತ ನಾನು ಮದುವೆ ಆಗ್ತೀನಿ. ಆಕೆಗೊಂದು ಬಾಳು ಕೊಡಕ್ಕೆ ನಾನು ರೆಡಿ. ನಾನು ನಿಮ್ಮ ಮುತ್ತು ಹನುಮಕ್ಕ. ನಮಸ್ಕಾರ. ಅವನ್ ಯಾರೋ ನಿನ್ನಂತವನೇ ಸಾಯೋ ಟೈಮಲ್ಲಿ ಕೇಯೋ ಕುಡುಕದ್ನಂತೆ. ನೀನ್ ಯಾಕೆ ಸೋನು ಶ್ರೀನಿವಾಸ್ ಗೌಡಗೆ ಬಾಳ್ ಕೊಡಬಾರ್ದು? ಏನಂತೀಯ ರಂಗ? ಲೇ ಮಚ್ಚ, ನಮ್ ಕಡೆ ಒಂದ್ ಮಾತಿದೆ, ಸಾಯೋ ವಯಸ್ಸಲ್ಲಿ ನನ್ ಗಂಡ ಕೇಯೋದ್ ಕಲ್ತ ಅಂತ. ಮೋಸ್ಟ್ಲಿ ಆ ಮಾತು ಇವನಿಗೆ ಇರ್ಬೇಕು. ಲೋ ಮುತ್ತು, ಅದ್ರ ಬದ್ಲು ನೀನ್ ಯಾಕೆ ಸಾಯೋ ತನಕ ಜಟ್ಕಾ ಹೊಡ್ಕೊಂಡೇ ಇರಬಾರ್ದು? ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದೀನಿ, ಅಲ್ಲೂ ಬಂದು ಫಾಲೋ ಮಾಡಬಹುದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಗುರು ವ್ಲಾಗ್ಸ್ ಅಂತ. ಗೇಮಿಂಗ್ ಚಾನಲ್ ಸಹ ಇದೆ, ಕಿರಿಗುರು ಲೈವ್ ಅಂತ. ಡೈಲಿ ಸ್ಟ್ರೀಮ್ ನಡೀತಿರುತ್ತೆ 4 ಗಂಟೆ ಮೇಲೆ. ಮೋಸ್ಟ್ಲಿ ನೀವು ಈ ವಿಡಿಯೋ ನೋಡುವಾಗ್ಲೂ ಸಹ ನಾನು ಲೈವ್ ಅಲ್ಲಿ ಇರ್ತೀನಿ ಅನ್ಕೋತೀನಿ. ಸೊ ಬಂದ್ಬಿಡಿ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಚಿಲ್ ದೆನ್ ಬಾಯ್. ಲೋ ರಂಗ, ಔಟ್ರೋ ಹಾಕೋ. ಕೋಳಿ ಬಂದ್ರೆ ಜ್ವಾಳ ರಾಗಿ ಇಟ್ಬಿಟ್ಟು ಎಷ್ಟೊಂದ ಕೋಳಿಗಳ ನರ್ಕಾಕವಳೆ. ಮುದುಕಿರ್ ನಂಬ್ಲೆ ಬ್ಯಾಡಿ, ಮುದುಕಿರ್ ಮಾತಾ ಕೇಳಲೆ ಬ್ಯಾಡಿ, ಮುದುಕಿರ್ ಮಾತಾ ಕೇಳಿ ನೀವು ಹಾಳಾಗ್ಬ್ಯಾಡಿ. ಮುದುಕಿರ್ ಮಾಡೋ ಕೆಲಸನೆಲ್ಲ ನೀವೇ ನೋಡಿ.